Second one, balanced decision making. Second one here, second advantage, second merit is balanced decision making. So when it comes to the sole proprietorship, in a sole proprietorship there was a single person. ಅಲ್ಲಿ sole proprietorship ನಲ್ಲಿ single person ಇರೋದ್ರಿಂದ ಸಿಂಗಲ್ ಪರ್ಸನ್ ಇದ್ದ. ಸೊ ಅಲ್ಲಿ ಸಿಂಗಲ್ ಪರ್ಸನ್ ಇರೋದರಿಂದ ಎಲ್ಲ ಡಿಸಿಷನ್ಸು ಯಾರು ಮಾಡ್ತಾಯಿದ್ರು, ಅವನೇ ಮಾಡ್ತಾಯಿದ್ದ. ಓಕೆ, ಬಿಕಾಸ್ ಹಿ ಈಸ್ ಅ ಸಿಂಗಲ್ ಪರ್ಸನ್. ಸೊ ಏನಾಕಿತ್ತಿಲ್ಲಿ, ಅ ಸಿಂಗಲ್ ಪರ್ಸನ್ ಕ್ಯಾನ್ ನಾಟ್ ಹ್ಯಾಂಡಲ್ ಇನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್. ಓಕೆ, ಸಿಂಗಲ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಬಿಸ್ನೆಸ್ಸಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರ್ತಾವೆ, ಎಲ್ಲನೂ ಒಬ್ಬನೇ ಹ್ಯಾಂಡಲ್ ಮಾಡ್ತಾನೆ ಅಂತ ಹೇಳೋಕ್ಕಾಗಂಗಿಲ್ಲ. ಬಟ್ ಇನ್ ಕೇಸ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಯು ಹ್ಯಾವ್ ಅ ಮೋರ್ ನಂಬರ್ ಆಫ್ ಪಾರ್ಟ್ನರ್ಸ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಮೋರ್ ನಂಬರ್ ಆಫ್ ಪಾರ್ಟ್ನರ್ಸ್ ಜಾಸ್ತಿ ಇರೋದ್ರಿಂದ ದೆ ಟೇಕ್ ಅ ಡಿಸಿಷನ್ಸ್ ಟುಗೆದರ್ ಆ್ಯಂಡ್ ಬ್ಯಾಲೆನ್ಸ್ ಟುಗೆದರ್. ಎಲ್ಲರೂ ಕೂಡ ಡಿಸಿಷನ್ ತೊಗೋತಾರ. ಸೊ ಏನೇ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್. Next one, more funds. More funds, see guys, if you wanted to generate the more funds in the form of organization, okay, so ಇಲ್ಲಿ ಫಾರ್ಮ್ ಆಫ್ ಆರ್ಗನೈಜೇಷನಲ್ಲಿ ಫಂಡ್ಸನ್ನ ಇಲ್ಲಿ ಜಾಸ್ತಿ ತರಬೇಕು ಅಂದ್ರೆ ಔಟ್ಸೈಡ್ ಸೋರ್ಸಿಂದ ಏನಾದರೂ ಜನ್ರೇಟ್ ಮಾಡಬೇಕು ಅಂದರೆ ದೇರ್ ಇಸ್ ಅ ಚಾನ್ಸ್ ಇನ್ ಪಾರ್ಟ್ನರ್ಶಿಪ್ ಫಾರ್ಮ್. ವೈ? ಬಿಕಾಸ್ I already told you more number of partners you have. Okay, in this partnership firm you have more number of partners. If you wanted to generate the funds from outside source, there is a possibility. Why? Because they have different partners as compared to the sole proprietorship. So ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಡಿಫ್ರೆಂಟ್ ಪಾರ್ಟ್ನರ್ಸ್ ಅಂದರೆ ಮೂರು ನಂಬರ್ ಆಫ್ ಪಾರ್ಟ್ನರ್ಸ್ ಇರೋದರಿಂದ ಇಲ್ಲೇನಾಗುತ್ತೆ, ಆಟೋಮೆಟಿಕಲಿ there is a chance to generate the more funds from outside source. Next one, sharing of risk. I already told you sharing of risk. In case of partnership firm there is a division of risk. Division means risk ಅನ್ನು ಡಿವೈಡ್ ಮಾಡ್ತಾರೆ. ಯಾಕಂದರೆ ಮೂರು ನಂಬರ್ ಆಫ್ ಪಾರ್ಟ್ನರ್ಸ್ ಇರೋದ್ರಿಂದ ಏನೇ ಪ್ರಾಫಿಟ್ ಆಗಲಿ ಏನೇ ರಿಸ್ಕ್ ಆಗಲಿ ಸೊ ಎಲ್ಲರೂ ಹಂಚ್ಕೊತಾರೆ. ಪ್ರಾಫಿಟ್ ಆಗಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಶೇರ್ ಆದ ಲಾಸ್ ಆಯಿತು ಅಂದರೆ ಎಲ್ಲ ರಿಸ್ಕ್ ಏನಾದರೂ ಬಂದರೆ ಎಲ್ಲರೂ ಬೇರ್ ಮಾಡ್ತಾರೆ. ಸೊ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ there is only single owner, so there is no division of work, isn't it? So however in case of a partnership firm there are two or more than partners irodrinda the risk of loss gets divided among all the partners. So ಏನು ರಿಸ್ಕ್ ಇರುತ್ತೆ ಅಂದರೆ ಲಾಸಿಂದ ಏನೊಂದು ಒಂದು ರಿಸ್ಕ್ ಇರುತ್ತೆ ಅದನ್ನೆಲ್ಲ ಎಲ್ಲ ಪಾರ್ಟ್ನರ್ಸು ಕೂಡ ಏನು ಮಾಡ್ತಾರೆ, ಇಲ್ಲಿ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಸಿಕ್ರೆಸಿ. ಲಾಸ್ಟ್ ಮೆರಿಟ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಸಿಕ್ರೆಸಿ. Yes, there is a more secrecy in partnership firm as compared to other form of organization. Yes guys, so as compared to the other form of organization like private limited company ಆಗಿರ್ಬೋದು, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಅವ್ನು ಕಂಪೇರ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಸಿಕ್ರೆಸಿ ಮೇಂಟೈನ್ ಮಾಡೋದು ಅವ್ರಿಗೆ ಕಂಪೇರ್ ಮಾಡಿದರೆ ಇಟ್ಸ್ ವೆರಿ secrecy in the partnership firm. So this is because the partners don't have to public the partnership firm's financial statements anywhere. ಎಲ್ಲಿ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ತಮ್ಮ ಪಾರ್ಟ್ನರ್ಶಿಪ್ದು ಏನಿರ್ತಾವಲ್ಲ ಅವನ ಇನ್ಫಾರ್ಮೇಷನನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಸೊ ದೇ ವಿಲ್ ಮೇಂಟೈನ್ ದ ಸಿಕ್ರೆಸಿ ಆ್ಯಸ್ ಕಂಪೇರ್ ಟು ದ ಅದರ್ ಫಾರ್ಮ್ ಆಫ್ ಆರ್ಗನೈಜೇಷನ್. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್. ಸೊ ದೀಸ್ ಆರ್ ದ ಸಮ್ ಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟ್ ಒನ್, let's see what are the demerits. Disadvantages ಅಂದರೂ ಒಂದೇ, demerits ಅಂದರೂ ಒಂದೇ, limitations ಅಂದರೂ ಒಂದೇ. See guys, what are the demerits one by one. First one is unlimited liability. So unlimited liability, I already told you, in partnership firm all partners have unlimited liability. Okay, so when their liability is unlimited, because ಇಲ್ಲಿ ಪಾರ್ಟ್ನರಿಂದ ಬಿಸ್ನೆಸ್ ಪ್ರಾಪರ್ಟಿ ಏನಿದೆ ಅಂದರೆ ಪರ್ಸ್ನಲ್ ಪ್ರಾಪರ್ಟಿ ಏನಿದೆ ಅದೆಲ್ಲ ಬಿಸ್ನೆಸ್ಗೆ ಅಟ್ಯಾಚ್ ಇರುತ್ತೆ. ಯಾಕಂದರೆ ದೇ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಇನ್ ಕೇಸ್ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯಿತು ಅಂದರೆ, ಓಕೆ, ಇನ್ ದ event of a loss, then they have to sell their personal property. That's why all personal property they have attached to the business. ಓಕೆ, ಸೊ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯಿತು ಅಂದರೆ, ಸಪೋಸ್ ಬಿಸ್ನೆಸ್ಸಲ್ಲಿ ಬಹಳಷ್ಟು ಲಾಸ್ ಆದಾಗ ಅವ್ರು ಏನು ಮಾಡ್ತಾರೆ, ಪರ್ಸ್ನಲ್ ಪ್ರಾಪರ್ಟಿನೂ ಸೇಲ್ ಮಾಡೋ ಒಂದು ಸಿಚುವೇಶನ್ ಬರ್ತಾರೆ. ಬಿಕಾಸ್ ದೇ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ವೈ? ಹಿ ಹ್ಯಾಸ್ ಟು ಪೇ ದ ಡೆಟ್. ದೇ ಹ್ಯಾವ್ ಟು ಪೇ ದ ಡೆಟ್. ದ್ಯಾಟ್ ಈಸ್ ವೈ ಪಾರ್ಟ್ನರ್ಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್.
ಲಿಮಿಟೆಡ್ ಇದ್ರೇನ್ರಿ ಎಷ್ಟು ಶೇರ್ನ ಹಾಕಿರ್ತೀರಾ, ಎಷ್ಟು ಮನಿ ಇನ್ವೆಸ್ಟ್ ಮಾಡಿರ್ತಾರ ಅಷ್ಟನ್ನು ಮಾತ್ರ ನಿಮಗೆ ಲೈಬಿಲಿಟಿ ಲಿಮಿಟೆಡ್ ಇರುತ್ತೆ. ಬಟ್ ಅನ್ಲಿಮಿಟೆಡ್ ಆದಾಗ ನಿಮ್ಮ ಪರ್ಸ್ನಲ್ ಪ್ರಾಪರ್ಟಿ ಅಥವಾ ಪರ್ಸ್ನಲ್ ಸೇವಿಂಗನ್ನು ಒಂದು ಯುಟಿಲೈಸ್ ಮಾಡುವಂಥ ಸಿಚುಯೇಷನ್ ಬರುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್ ಲಿಮಿಟೆಡ್ ರಿಸೋರ್ಸಸ್. ಎಸ್, ಇಲ್ಲಿ ನಂಬರ್ ಆಫ್ ಪಾರ್ಟ್ನರ್ಸು ಲಿಮಿಟ್ ಇದೆ. ಅಂದರೆ ಮಿನಿಮಮ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಮಿನಿಮಮ್ 2 members ಆರ್ ರಿಕ್ವೈರ್ಡ್, 2 person ಆರ್ ರಿಕ್ವೈರ್ಡ್, ಇಸಂಟ್ ಇಟ್? ಸೊ ಲಿಮಿಟೆಡ್ ನಂಬರ್ ಆಫ್ ಪಾರ್ಟ್ನರ್ಸ್ ಇರೋದ್ರಿಂದ ಲಿಮಿಟೆಡ್ ಮನಿ ಜನರೇಟ್ ಆಗುತ್ತೆ, ಲಿಮಿಟೆಡ್ ರಿಸೋರ್ಸ್ ಜನರೇಟ್ ಆಗುತ್ತೆ. ಓಕೆ, ದೇರ್ ವಿಲ್ ಬಿ ಲಿಮಿಟೆಡ್ ಮೆಂಬರ್ಶಿಪ್ ದಟ್ ಈಸ್ 2 members. ಬಟ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಮಿನಿಮಮ್ 10 members ಇರ್ತಾರೆ ರೀ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಮಿನಿಮಮ್ 2 members. ಸೊ ನಂಬರ್ ಆಫ್ ಪಾರ್ಟ್ನರ್ಸ್ ಏನದಾರ ಅವರು ಲಿಮಿಟೆಡ್ ಅದಾರ. ಸೊ ಲಿಮಿಟೆಡ್ ನಂಬರ್ ಆಫ್ ಪಾರ್ಟ್ನರ್ಸ್ ಇರೋದ್ರಿಂದ ಸೊ ಅವ್ರ ಕ್ಯಾಪಿಟಲನ್ನು ಬಹಳಷ್ಟು ಇನ್ಕ್ರೀಸ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಸೊ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್ ದೆರ್ ಈಸ್ ಅ ಲಿಮಿಟೆಡ್ ಕ್ಯಾಪಿಟಲ್ ಬಿಕಾಸ್ ದೆರ್ ಈಸ್ ಅ ರಿಸ್ಟ್ರಿಕ್ಷನ್ ಆನ್ ಲಿಮಿಟೆಡ್ ಮೆಂಬರ್ಶಿಪ್. ಓಕೆ, ಇಲ್ಲಿ ಏನೇ ಒಂದು ಫಾರ್ಮನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಸೊ ಇಲ್ಲಿ ಲಿಮಿಟೆಡ್ ರಿಸ್ಟ್ರಿಕ್ಷನ್ ಇದೆ. ಮೋರ್ ದ್ಯಾನ್ 2 ಓನ್ಲಿ ಮಿನಿಮಮ್ 2 members ಆರ್ ರಿಕ್ವೈರ್ಡ್ ಟು ಫಾರ್ಮ್ ಅ ಬಿಸ್ನೆಸ್. ದ್ಯಾಟ್ಸ್ ವೈ ದೆರ್ ಈಸ್ ಅ ಬಿಕಾಸ್ ಆಫ್ ಡ್ಯೂ ಟು ರಿಸ್ಟ್ರಿಕ್ಷನ್ ಸೊ ದೇರ್ ಈಸ್ ಅ limited resources. They will face the problems of the business organization. Next one is possibility of conflicts. Conflicts is nothing but guys a dispute, ಜಗಳ ಆಗೋದು. ಕಾನ್ಫ್ಲಿಕ್ಟ್ಸ್ ಒಬ್ಬರೊಬ್ಬರ ನಡುವೆ ಜಗಳ ಆಗೋದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಇಲ್ಲಿ ಮೋರ್ ದೆನ್ 2 persons ಇರೋದ್ರಿಂದ, ಪಾರ್ಟ್ನರ್ಸ್ ಇರೋದ್ರಿಂದ, ಸೊ ಯಾವ್ದು ಈಗ ನಾನು ಒಂದು 3-4 ಮಂದಿ ಪಾರ್ಟ್ನರ್ಸ್ ಅದಾರಂತ ತಿಳ್ಕೊರಿ. ಸೊ ನಾನು ಒಂದು ಡೆಸಿಷನ್ ತೊಗೊಂಡೆ. ಓಕೆ, ಸೊ ನನ್ನ ಡೆಸಿಷನ್ ಅಥವಾ ನನ್ನ ಒಪಿನಿಯನು ನಿನಗೆ ಇಷ್ಟ ಆಗದೆ ಇರ್ಬೋದು, ಅವ್ರ ಒಪಿನಿಯನ್ ನನಗೆ ಇಷ್ಟ ಆಗದೆ ಇರ್ಬೋದು. ಓಕೆ, ಸೊ ದೇರ್ ವಿಲ್ ಬಿ ಡಿಫ್ರೆನ್ಸ್ ಇನ್ ಒಪಿನಿಯನ್. ಸೊ ದ್ಯಾಟ್ಸ್ ವೈ it leads to disputes between the partners. So that is why this is one of the, there is a chance, that's why there is a chance of, there is a possibility of conflicts between the partners. This is one of the disadvantage. Next one is a lack of continuity. Yes, I already told you, when the partners in the partnership firm, any one partner death, ಏನೋ ಯಾವುದೋ ಒಂದು ಪಾರ್ಟ್ನರು ಸತ್ತು ಹೋದ, then ದಿ ಪಾರ್ಟ್ನರ್ಶಿಪ್ ಏನಾಗುತ್ತೆ, ಅದು ಕಮ್ಸ್ ಟು ಆ್ಯನ್ ಎಂಡ್. ಒಂದು ಕೊನೆ ಆಗೋ ಬರುತ್ತೆ ರೀ, ಕೊನೆ ಆಗೋ ಒಂದು ಹಂತಕ್ಕೆ ಬರುತ್ತೆ. ಓಕೆ, ಆ ಪಾರ್ಟ್ನರ್ ಡೆತ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಇನ್ಸಾಲ್ವೆನ್ಸಿ ಆಗಿರ್ಬೋದು, ಹುಚ್ಚ ಆಗಿರ್ಬೋದು, ಓಕೆ, ಅಥವಾ ಸತ್ತಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ದಿವಾಳಿ ಆಗಿರ್ಬೋದು. ಸೊ ಆಟೋಮೆಟಿಕಲಿ ದ್ಯಾಟ್ ಪಾರ್ಟ್ನರ್ಶಿಪ್ ಕಮ್ಸ್ ಟು ಆ್ಯನ್ ಎಂಡ್, ಕ್ಲೋಸ್ ಆಗೋ ಒಂದು ಸಂದರ್ಭ ಬರುತ್ತೆ. ಓಕೆ, ದ್ಯಾಟ್ಸ್ ವೈ ದಿಸ್ ಇಸ್ ಅ ಲ್ಯಾಕ್ ಆಫ್ ಕಂಟಿನ್ಯೂಟಿ. ದಿರ್ ಈಸ್ ಎ ಲ್ಯಾಕ್ ಆಫ್ ಕಂಟಿನ್ಯೂಟಿ. ಸೊ ಯಾರಾದರೂ ಒಬ್ಬ ಪಾರ್ಟ್ನರ್ ಸತ್ತು ಅಂದ್ರೆ ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ನ್ಯೂ ಅಗ್ರಿಮೆಂಟ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ದೆನ್ ಕಂಟಿನ್ಯೂ ಟು ರನ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಓಕೆ, ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ದೆನ್ ಲಾಸ್ಟ್ ಒನ್, ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. I already told you, when it comes to the sole proprietorship, when it comes to the partnership firm, ಸೊ ಇಲ್ಲೇನು ಮಾಡಲ್ರಿ ಅವರು ತಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನದಾವಲ್ಲ, ಸೊ ಅದನ್ನ ತಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ ಏನದಾವೋ ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಓಕೆ, ಸೀಕ್ರೆಸಿನ ಮೇಂಟೈನ್ ಮಾಡ್ತಾರೆ. ಓಕೆ, ಸೊ ದೇ ಡೋಂಟ್ ಹ್ಯಾವ್ ಟು ಪಬ್ಲಿಷ್ ದೇರ್ ಇನ್ಫಾರ್ಮೇಷನ್. ಪಾರ್ಟ್ನರ್ಶಿಪ್ ಫರ್ಮ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪಾರ್ಟ್ನರ್ಶಿಪ್ ಫರ್ಮ್ ರಿಲೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಎಲ್ಲಿಯೂ ಅವರು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಎನಿವೇರ್. ಸೊ ದ್ಯಾಟ್ಸ್ ವೈ ಲ್ಯಾಕ್ ಆಫ್ ಇಲ್ಲೇನಿರುತ್ತೆ ರೀ, ಪಬ್ಲಿಕ್ ಕಾನ್ಫಿಡೆನ್ಸ್. ಪಬ್ಲಿಕ್ ಕಾನ್ಫಿಡೆನ್ಸಿಗೆ ಏನಿರುತ್ತೆ ಇಲ್ಲಿ, ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಏನಿರುತ್ತೆ ಈಸ್ ವೆರಿ ಲೋ ಇನ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಈಗ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಮ್ಮ ಬಿಸ್ನೆಸ್ದೆಲ್ಲ ನೋಡಿದ್ರೆ ಅಂದರೆ ಬ್ಯಾಲೆನ್ಸ್ ಶೀಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಅ ಫೈನಲ್ ಎಂಡ್ ಪ್ರಾಡಕ್ಟ್, ದಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಬ್ಯಾಲೆನ್ಸ್ ಶೀಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ನಮ್ಮದು ಬ್ಯಾಲೆನ್ಸ್ ಶೀಟ್ ನೋಡಿದ ಕೂಡ ಅವ್ರಿಗೆ ಗೊತ್ತಾಗತ್ತೆ ರೀ. If you want to invest in our organization, then after seeing my balance sheet, means financial statement, then it will come to know you whether I have to invest in the company or not based on the financial statements. Then you will decide. So that's why here ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಅವರು ಪಬ್ಲಿಕ್ಕಿಗೆ ಅಂದರೆ ಡಿಸ್ಕ್ಲೋಸ್ ಮಾಡದೇ ಇರೋ ಕಾರಣದಿಂದ ಸೊ ಪಬ್ಲಿಕ್ಕಿಗೆ ಏನಿರುತ್ತೆ ಇಲ್ಲಿ ಕಾನ್ಫಿಡೆನ್ಸ್, ಪಬ್ಲಿಕ್ದು ಕಾನ್ಫಿಡೆನ್ಸ್ ಇರುತ್ತೆ, ಇಟ್ಸ್ ವೆರಿ ಲೋ ಇನ್ ಪಾರ್ಟ್ನರ್ಶಿಪ್ ಫರ್ಮ್. Okay, so that's why here in order to ascertain the true financial status of a partnership firm, okay, any member of the public ಯಾವುದೇ ಮೆಂಬರ್ ಇರ್ಬೋದು, ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸನ್ನು ನೋಡಬೇಕು ಅಂದರೆ ಇಲ್ಲಿ ಏನಾಗುತ್ತೆ, there is a lack of
information, financial statement of the organization. So that's why there is confidence of a public is very low in partnership firm. So these are the some features, merits and demerits of partnership firm. So in the next video I will come with what are the types of partners, partnership deed and registration of partnership. Thank you guys. A very good morning guys. Welcome back to the business class. In the previous class I have started second chapter, that is forms of business organization. So in the second chapter I have already started, we have already seen many forms of organization, isn't it? And I have started already, I have finished two that is forms of organization. That is first one sole proprietorship, then second one Hindu undivided family, that is joint Hindu family. Today let's move with third form of organization, that is partnership. So let's see the meaning of partnership. The Indian Partnership Act 1932 defines partnership as the relation between persons who have agreed to share the profit of the business carried on by all or any one of them acting for all. What it says here, what do you mean by partnership? As the name indicates, here if you want to start this form of organization, it requires minimum 2 people. As the name indicates, partner means more than 2 person, isn't it? So it is governed by this partnership form of organization, form of a business is governed by Indian Partnership Act, that is 1932. So here it's nothing but guys, partnership, it is the association of 2 or more person. Okay, means minimum 2 people are required. If you want to start this form of organization, it requires 2 people, okay, who agreed to share the profit and losses of the business carried on by all or any one of them acting for all. ಓಕೆ, ಸೊ ಯಾರೇ ಒಬ್ಬರು ಆ್ಯಕ್ಟಿಂಗ್ ಮಾಡಿದ್ರು ಎಲ್ಲರಿಗೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಆ್ಯಕ್ಟ್ ಮಾಡ್ತಾರೆ. ಓಕೆ, ಸೊ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್. ಓಕೆ, ಸೊ ದೆರ್ ಈಸ್ ಮೋರ್ ದ್ಯಾನ್ ಒನ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಹಿಯರ್ ವಾಟ್ ದೇ ಡೂ ಈಸ್, in this partnership what they do is 2 or more people agree to start a business. 2 ಅಥವಾ ಅದಕ್ಕಿಂತ ಹೆಚ್ಚು ಇಲ್ಲಿ ಪೀಪಲ್ ಬಂದು ಏನು ಮಾಡ್ತಾರೆ, ಇಲ್ಲಿ ಪರ್ಸನ್ ಬಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೇ ಡಿಸೈಡ್ ವಾಟ್ ವಿ ಆರ್ ಗೋಯಿಂಗ್ ಟು ಶೇರ್ ಅವರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಓಕೆ, ಸೊ 2 ಅಥವಾ ಅದಕ್ಕಿಂತ ಪೀಪಲ್ ಏನು ಮಾಡ್ತಾರೆ, ಜನರು ಇಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಅವರಿಬ್ಬರ ನಡುವೆ ಏನು ಮಾಡ್ತಾರೆ, ಇಲ್ಲಿ ಒಂದು ಡಿಸೈಡ್ ಮಾಡ್ತಾರೆ ಎದ್ರದ್ದು ಬಿಸ್ನೆಸ್ಸಲ್ಲಿ ಎಷ್ಟೇ ಪ್ರಾಫಿಟ್ ಆಗಲಿ ಎಷ್ಟೇ ಲಾಸ್ ಆಗಲಿ ನಾವು ಈ ರೀತಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಅವರು ಅಗ್ರಿಮೆಂಟ್ ಮಾಡ್ಕೊತಾರೆ. ಓಕೆ, ದೆರ್ ಈಸ್ ಅ ಪಾಸಿಬಿಲಿಟಿ ದ್ಯಾಟ್ 2 ಪಾರ್ಟ್ನರ್ಸ್ ದ್ಯಾಟ್ ಎ ಆ್ಯಂಡ್ ಬಿ. ಓಕೆ, ಸೊ ಏನು ಮಾಡ್ತಾರೆ ಇಲ್ಲಿ ಎ ಆ್ಯಂಡ್ ಬಿ, ದೆ ಸೇ ವಿ ಆರ್ ಗೋಯಿಂಗ್ ಟು ಶೇರ್ ಪ್ರಾಫಿಟ್ ಆರ್ ಲಾಸಸ್ ಈಕ್ವಲಿ. ಓಕೆ, ಎ ಆ್ಯಂಡ್ ಬಿ ಪಾರ್ಟ್ನರ್ಸ್ ಅದಾರ ಇಲ್ಲಿ. ಸಪೋಸ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿ ಪಾರ್ಟ್ನರ್ಸ್, ಓಕೆ, ವಾಟ್ ದೇ ವಿಲ್ ಡಿಸೈಡ್ themselves here, they will decide we are going to share profit and losses equally. Otherwise the ratio wise ನಾವು ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ. the ratio it becomes 1:1 ಆಗಿರ್ಬೋದು ಅಥವಾ 2:1 ಆಗಿರ್ಬೋದು, 3:5 ಆಗಿರ್ಬೋದು. ಎಷ್ಟೇ ಪ್ರಾಫಿಟ್ ಆಗಲಿ ಎಷ್ಟೇ ಲಾಸ್ ಆಗಲಿ ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಅಥವಾ ನಮ್ಮ ರೇಷೋ ಏನು ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ ಅದರ ಪ್ರಕಾರ ನಾವು ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ಸೊ ಪಾರ್ಟ್ನರ್ಶಿಪ್ ಮೇ ಅಂಡರ್ಟೇಕನ್ ಎನಿ ಲಾಫುಲ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಯಾವುದೇ ಪಾರ್ಟ್ನರ್ಶಿಪ್ ನೀವು ಬಿಸ್ನೆಸ್ ಮಾಡ್ತೇನೆ ಅಂದರೆ ಅದು ಲಾಫುಲ್ ಆಗಿರಬೇಕು ಆ ಬಿಸ್ನೆಸ್ಸು. ಓಕೆ, ಸೊ ಇದು ಯಾವಾಗಲೂ ಲಾಫುಲ್ ಬಿಸ್ನೆಸ್ ಆಗಿರಬೇಕು. ಯಾವುದೇ ರೀತಿ ಅನ್ಲಾಫುಲ್ ಬಿಸ್ನೆಸ್ ಆಗಿರ್ಬೋದು, ಮೀನ್ಸ್ ಸ್ಮಗ್ಲಿಂಗ್ ಆಗಿರ್ಬೋದು, ಗ್ಯಾಂಬ್ಲಿಂಗ್ ಆಗಿರ್ಬೋದು. ಓಕೆ, ರಾಬರಿ, ಜಾಯಿಂಟ್ ರಾಬರಿ ಈಗಂತೂ ನವಡೇಸ್ ರಾಬರಿ ವಿಲ್ ಬಿ ಗೋಯಿಂಗ್, ಇಸೆಂಟ್ ಇಟ್, ಹೋಗ್ತಾನೆ ಎಷ್ಟೊಂದು ನೋಡ್ತಿದ್ದಾರೆ ರಾಬರಿ ಆಗೋದು. ಓಕೆ, ಜಾಯಿಂಟ್ ರಾಬರಿ carried by 2 or more person cannot be considered here. Okay, those business cannot be considered as a partnership. There should be legal ಆಗಿರಬೇಕಿರೋದು, ಲಾಫುಲ್ ಆಗಿರಬೇಕು, ಅನ್ಲಾಫುಲ್ ಆಗಿರಬಾರ್ದು. ಓಕೆ, ಸ್ಮಗ್ಲಿಂಗ್ ಆಗಿರಬಾರ್ದು ಅಥವಾ ಏನೋ ಗ್ಯಾಂಬ್ಲಿಂಗ್ ಮಾಡಿರಬಾರ್ದು ಅಥವಾ ರಾಬರಿ ಆಗಿರ್ಬೋದು. ಇವೆಲ್ಲ ಪಾರ್ಟ್ನರ್ಸ್ ಕೂಡ ಮಾಡೋದು ಇದೆಲ್ಲ. ಅಂಥದಕ್ಕೆ ನಾವು ಇಲ್ಲಿ ಪಾರ್ಟ್ನರ್ಶಿಪ್ ಅಂತ ಕರೆಯೋದಲ್ಲ. ಓಕೆ, ಏನಾಗಿರಬೇಕಿಲ್ಲಿ, ದೇರ್ ಶುಡ್ ಬಿ ಲೀಗಲಿಟಿ ಆಗಿರಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. Let's see the features. What are the features of partnership? First one here, features. First one here, formation.
So here the partnership form of a business organization is governed by the Indian Partnership Act 1932. The Indian Partnership Act 1932, it comes into existence through a legal agreement. Okay, so sharing of profits and losses equally. All the partners are responsible for the debts and they contribute in proportion to their share in business. So first feature ಏನು ಹೇಳಿದ್ರಿ, ಫಾರ್ಮೇಷನ್. ಈ ಫಾರ್ಮೇಷನ್ ಮಾಡಬೇಕು ಅಂದರೆ ಎಷ್ಟು ಜನರು ಬೇಕ್ರಿ? ದಿಸ್ ಫಾರ್ಮ್ ಆಫ್ ಆರ್ಗನೈಜೇಷನ್ require minimum 2 person. Okay, so it is formed according to the provision of Partnership Act, that is 1932. Okay, so it is very easy formation, it is very easy to form and easy to close. First one formation ಹೇಳ್ತಾ ಇದ್ದೇನೆ. Okay, so it is a very easy formation. Why? Because it requires less documentation, no legal formalities, okay, to start a form. Okay, and even registration kuda illi registration kuda not compulsory, not mandatory. Okay, so here mutual agreement is enough between partners. There is always agreement between partners, that will either oral or a written agreement. Okay, that is the formation. So it is very easy to start because there is no legal formalities and there is no registration is not required, isn't it? Registration is not required, is not compulsory. Only ಏನು ಇಂಪಾರ್ಟೆಂಟ್ ಇಲ್ಲಿ ಏನು ಸಾಕಿಲ್ಲಿ, ಮ್ಯೂಚುವಲ್ ಅಗ್ರಿಮೆಂಟ್ ಇದ್ದರೆ ಸಾಕು. ಅವರಿಬ್ಬರ ನಡುವೆ ಮ್ಯೂಚುವಲ್ ಪರಸ್ಪರ ಅಗ್ರಿಮೆಂಟ್ ಇದ್ದರೆ, ಪರಸ್ಪರ ಒಪ್ಪಂದ ಇದ್ದರೆ ಸಾಕು. ಓಕೆ, ಸೊ ಅಲ್ಲಿ ಮತ್ತೇನು ಮಾಡ್ತಾರೆ ಅವರು, ಡಿಸೈಡ್ ಮಾಡ್ತಾರೆ ವಾಟ್ ಎವರ್ ದ ಪ್ರಾಫಿಟ್ಸ್ ಆ್ಯಂಡ್ ವಾಟ್ ಎವರ್ ದ ಲಾಸಸ್ ಇನ್ಸೈಡ್ ದ ಆರ್ಗನೈಜೇಷನ್ ದೇ ಹ್ಯಾವ್ ಟು ಶೇರ್ ಈಕ್ವಲಿ. ಓಕೆ, ದೆನ್ ಅವ್ರು ಅಂದರೆ ಮತ್ತೆ ಬಿಸ್ನೆಸ್ಗೆ ರಿಗಾರ್ಡಿಂಗ್ ದ ಡೆಟ್ಸ್ ಆಫ್ ದಿ ಆರ್ಗನೈಜೇಷನ್. ಓಕೆ, ಬಿಸ್ನೆಸ್ಸಲ್ಲಿ ಏನಾದರೂ ಡೆಟ್ ಇತ್ತಂದರೆ, ಸೊ ಎಷ್ಟು ಪಾರ್ಟ್ನರ್ಸ್ ಇರ್ತಾರ, ಆಲ್ ಪಾರ್ಟ್ನರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಡೆಟ್ ಆಫ್ ದಿ ಆರ್ಗನೈಜೇಷನ್. ಓಕೆ, ದಟ್ ಈಸ್ ದ ಫಸ್ಟ್ ಒನ್, ಫಾರ್ಮೇಷನ್. Second feature is liability. Always remember guys, when it comes to the sole proprietorship, so there is a single person, isn't it? Sole person anta helidini ನಾವು. Okay, so his liability limited ittu. In sole proprietorship his liability limited. When it comes to the joint Hindu family, that is Hindu undivided family, so except karta all members have limited liability, but karta's liability have unlimited liability ittu. So when it comes to the partnership, here all partners have unlimited liability. Remember it guys, they will ask for 1 marks. Sole proprietor liability ಯಾವ ರೀತಿ ಇದೆ? Okay, each and every organization, form of organization ಒಳಗೆ ಯಾರ್ಯಾರ liability ಎಷ್ಟು ಯಾವ ರೀತಿ ಇರುತ್ತೆ ಅನ್ನೋದು they will ask for 1 mark or MCQ ಆಪ್ಷನ್ಸ್ ಕೊಡ್ತಾರೆ. ಸೊ ನೀವು ಟಿಕ್ ಮಾಡಬೇಕು. ಓಕೆ, ಸೊ ದ್ಯಾಟ್ಸ್ ವೈ ಎಲ್ಲರದ್ದು ಪರ್ಸನ್ ಎಲ್ಲ ಫಾರ್ಮ್ ಆಫ್ ಆರ್ಗನೈಜೇಷನಲ್ಲಿ ಅವ್ರದ್ದು ಲೈಬಿಲಿಟಿ ಯಾವ ರೀತಿ ಇದೆ, ಲಿಮಿಟೆಡ್ ಇದೆಯೋ ಅಥವಾ ಅನ್ಲಿಮಿಟೆಡ್ ಅಲ್ಲಿ ಇದೆಯೋ ಅದನ್ನು ಯು ಶುಡ್ ರಿಮೆಂಬರ್. ಓಕೆ, ಸೊ ಹಿಯರ್ ಇನ್ ದಿಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಲ್ ಪಾರ್ಟ್ನರ್ಸ್ ಹ್ಯಾವ್ ಅನ್ಲಿಮಿಟೆಡ್ ಲೈಬಿಲಿಟಿ. ಓಕೆ, ಸೊ ದ ಲೈಬಿಲಿಟಿ ಆಫ್ ಆಲ್ ಪಾರ್ಟ್ನರ್ಸ್ ಆರ್ ಅನ್ಲಿಮಿಟೆಡ್, ವಿಚ್ ಮೀನ್ಸ್ ಇನ್ ದ ಇವೆಂಟ್ ಆಫ್ ಲಾಸ್, ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯಿತು ಅಂದರೆ, ಓಕೆ, ಅಥವಾ ಇನ್ ದ ಇವೆಂಟ್ ಆಫ್ ನಾನ್ ಪೇಮೆಂಟ್ ಆಫ್ ಬಿಸ್ನೆಸ್ ಲೈಬಿಲಿಟಿ, ಬಿಸ್ನೆಸ್ಸಲ್ಲಿ ಏನಾದರೂ ಪೇ ಮಾಡಲಾರ್ದೆ ಏನಾದರೂ ಇದ್ದು ಅಂದರೆ, ಲೈಬಿಲಿಟಿ ಇತ್ತು ಅಂದರೆ, ಎವನ್ ದೇರ್ ಪರ್ಸ್ನಲ್ ಅಸೆಟ್ ಟು ಬಿ ಯುಟಿಲೈಸ್ಡ್ ಟು ಪೇ ದ ಡೆಟ್ಸ್. ಓಕೆ, ಅವರ ಪರ್ಸ್ನಲ್ ಅಸೆಟ್ ಏನಿರುತ್ತೆ ಅದನ್ನು ಯುಟಿಲೈಸ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ. ಅದಕ್ಕೋಸ್ಕರ ಇನ್ ಆರ್ಡರ್ ಟು ರೀಪೇ ದ ಡೆಟ್, ಓಕೆ, ಡೆಟ್ ಸಾಲವನ್ನು ತೀರಿಸೋದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ಅವರು ತಮ್ಮ ಪರ್ಸ್ನಲ್ ಅಸೆಟ್, ಪರ್ಸ್ನಲ್ ಇನ್ಕಮನ್ನು ಸೇವಿಂಗ್ಸ್ ಏನಿರ್ತೈತೆ, ಪರ್ಸ್ನಲ್ ಸೇವಿಂಗ್ಸ್ ಏನಿರುತ್ತೆ ಅದನ್ನು ಯುಟಿಲೈಸ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ. ಬಿಕಾಸ್ ವೈ? ಬಿಕಾಸ್ ದೇ ಹ್ಯಾವ್ ಅನ್ಲಿಮಿಟೆಡ್ ಲೈಬಿಲಿಟಿ. Okay, if the business assets are not sufficient to pay the debts, then at that time they have to sell their personal property, their personal savings they have to utilize in order to for the payment of debts. Okay, so that is the liability. Third one, continuity. See guys, continuity is nothing but partnership is characterized by lack of continuity of business, since the death, retirement, insolvency or insanity of any partner can bring an end to the business. However, the remaining partners may, if they so desire, continue the business on the basis of a new agreement.
Okay, so continue what it says here. In case of partnership, in the form of partnership, even in the death of single partner, also partnership stands dissolved. ಸೊ ಇದೇನು ಹೇಳುತ್ತೆ ಇಲ್ಲೇ ಕಂಟಿನ್ಯೂ ಥರ್ಡ್ ಫೀಚರ್ ಏನು ಹೇಳುತ್ತೆ, ಸೊ ಈ ಪಾರ್ಟ್ನರು ಈಗ ಏನು ಪಾರ್ಟ್ನರ್ಸ್ ಅದಾರ ಆ ಪಾರ್ಟ್ನರಲ್ಲಿ ಯಾರಾದರೂ ಒಬ್ಬ ಪಾರ್ಟ್ನರ್ ಸತ್ನ ಅಂದರೆ ಡೆತ್ ಆದ್ನ ಅಂದರೆ ಆಟೋಮೆಟಿಕ್ಲಿ ಆ ಪಾರ್ಟ್ನರ್ಶಿಪ್ ಏನಾಗುತ್ತೆ ಅಂತ ಇಲ್ಲಿ ಡಿಸಾಲ್ವ್ ಆಗಿಬಿಡ್ತೈತೆ ಅಂದರೆ ಕರಿಗೆ ಹೋಗ್ಬಿಡುತ್ತೆ. ಇಟ್ ಮೀನ್ಸ್ ಎ ಬಿ ಆ್ಯಂಡ್ ಸಿ ಆರ್ ದ ಪಾರ್ಟ್ನರ್ಸ್. ಸಪೋಸ್ ಎ ಬಿ ಆ್ಯಂಡ್ ಸಿ ಆರ್ ದ ಪಾರ್ಟ್ನರ್ಸ್. ಸಪೋಸ್ ಸಿ ಡೈಸ್, ಎ ಬಿ ಸಿ ಪಾರ್ಟ್ನರ್ ಒಳಗೆ ಸಿ ಸತ್ತ, ದೆನ್ ಏನಾಗುತ್ತೆ ಇಲ್ಲಿ ದ ಪಾರ್ಟ್ನರ್ಶಿಪ್ ಅಮಂಗಸ್ಟ್ ಎ ಬಿ ಆ್ಯಂಡ್ ಸಿ ವಿಲ್ ಕಮ್ ಟು ಎನ್ ಎಂಡ್. ಓಕೆ, ಎ ಬಿ ಸಿ ಒಳಗೆ ಏನಾದರೂ ಸಪೋಸ್ ಸಿ ಪಾರ್ಟ್ನರ್ ಸತ್ನ ಅಂದರೆ ದೆನ್ ಅವ್ರದ್ದು ಪಾರ್ಟ್ನರ್ಶಿಪ್ ಏನಾಗುತ್ತೆ ರೀ ಇಲ್ಲೇ ಪಾರ್ಟ್ನರ್ಶಿಪ್ ಏನಾಗುತ್ತೆ ಕಮ್ಸ್ ಟು ಆ್ಯನ್ ಎಂಡ್. ವೈ? ಬಿಕಾಸ್ ದೇ ಹ್ಯಾವ್ ಅ ಅಗ್ರಿಮೆಂಟ್ ಬಿಟ್ವೀನ್ ದೆಮ್ಸೆಲ್ಫ್. ಅವ್ರ ಕಡೆ ಅಲ್ಲಿ ಅಗ್ರಿಮೆಂಟ್ ಇದೆ. ಸೊ ಅವ ಸತ್ನಂತ ಹೇಳಿ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಓಕೆ, ಅಥವಾ ಬಿಸ್ನೆಸ್ಸಲ್ಲಿ ಯಾಕಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅವ್ರು ಏನು ಮಾಡ್ತಾರೆ, ಒಂದು ರೇಷೋ ಇಟ್ಕೊಂಡಿರ್ತಾರೆ. ರೇಷೋ ಪ್ರಕಾರ ಅವರು ಅದನ್ನು ಹಂಚ್ಕೊಳ್ಳೋ ಒಂದು ಅಗ್ರಿಮೆಂಟ್ ಇರುತ್ತೆ. ಓಕೆ, ಸೊ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ. ಸೊ ಅವನು ಸಿ ಸತ್ತ ಅಂದರೆ ಸೊ ಅಗ್ರಿಮೆಂಟ್ ಏನಾಗುತ್ತೆ ಇಲ್ಲಿ ಮುರಿದು ಹೋಗ್ಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಪೋಸ್ ಇಫ್ ಹೀಸ್ ಸನ್ ಎಂಟರ್ ಇನ್ ಟು ದ ಪಾರ್ಟ್ನರ್ಶಿಪ್ ದ ಬಿಸ್ನೆಸ್, ದ್ಯಾಟ್ ಈಸ್ ಡಿ. ಸೀಸ್ ಮಗ ಯಾರು ಇಲ್ಲಿ ಡಿ. ವೆನ್ ಹೀಸ್ ಎಂಟರ್ ಇನ್ ಟು ಪಾರ್ಟ್ನರ್ಶಿಪ್, ದ್ಯಾಟ್ ಈಸ್ ಡಿ. ಓಕೆ, ಟು ಬಿ ಅಡ್ಮಿಟೆಡ್ ಇನ್ ದ ಪಾರ್ಟ್ನರ್ಶಿಪ್. ಸಪೋಸ್ ಡಿ ಟು ಬಿ ಅಡ್ಮಿಟೆಡ್ ಇನ್ ದ ಪಾರ್ಟ್ನರ್ಶಿಪ್, ದೆನ್ ಅವಾಗ ಏನು ಮಾಡ್ತಾರೆ ರೀ, ನಮ್ಮ ಅಪ್ಪ ಹೋದ ಅವನ ಸ್ಥಾನಕ್ಕೆ ಅವನ ಸ್ಥಾನಕ್ಕೆ ನಾನು ಬರ್ತೀನಿ ಅಂಥೇಳಿ ಡಿ ಅವನೇನು ಮಗ ಅವನು ಬಂದು ಪಾರ್ಟ್ನರ್ಶಿಪ್ಪಿಗೆ ಆ್ಯಡ್ ಆಗ್ತಾನೆ. ಬಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ? ನೋ. ವೆನ್ ಇಟ್ ಅಡ್ಮಿಟೆಡ್ ಇನ್ ದ ಪಾರ್ಟ್ನರ್ಶಿಪ್, ಓಕೆ, ದೆನ್ ಅ ಫ್ರೆಶ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನಾಗ್ತದೆ ವಿಲ್ ಹ್ಯಾವ್ ಟು ಬಿ ವರ್ಕ್ ಡನ್. ಫ್ರೆಶ್ ಅಗ್ರಿಮೆಂಟ್ ಮಾಡ್ಕೋತಾರೆ ರೀ. Okay, fresh partnership will be started between A, B and D. Okay, so in the event of death of C, the partnership automatically stands dissolved. So there is a lack of continuity in business. That is the meaning of continuity. Next feature is risk bearing. Okay, risk bearing, when it comes to the sole proprietorship, there was a single person. Okay, there was a single risk bearer, means sole risk bearer. ಸೊ ಅಲ್ಲಿ ಸಿಂಗಲ್ ಆಗಿರೋದರಿಂದ ಏನೇ ರಿಸ್ಕ್ ಆಗಲಿ ಪ್ರಾಫಿಟ್ ಆಗಲಿ ಏನೇ ಆಗಲಿ ಅವನೇ ಬೇರ್ ಮಾಡ್ತಿದ್ದ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಇಲ್ಲೇನಾಗುತ್ತೆ ರೀ, ದ ರಿಸ್ಕ್ ದ್ಯಾಟ್ ಈಸ್ ಪ್ರಾಫಿಟ್ ಆರ್ ಲಾಸ್ is shared by partners in the pre-decided profit sharing ratio. ಅವ್ರು ಏನು pre-decided ಅಂದರೆ ಮೊದಲೇ ಏನು ಡಿಸೈಡ್ ಮಾಡ್ಕೊಂಡಿರ್ತಾರೆ ಆ ಪ್ರಾಫಿಟ್ ಶೇರಿಂಗ್ ರೇಷೋ ಏನು ಒಂದು ರೇಷೋ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ ಅದ್ರ ಪ್ರಕಾರ ಇಲ್ಲಿ ಏನು ಮಾಡ್ತಾರೆ, ಪ್ರಾಫಿಟ್ ಆಗಲಿ ಅಥವಾ ಲಾಸೇ ಆಗಲಿ, ಸೊ ಏನೇ ಆಗಲಿ ಅವ್ರು ಏನು ಮಾಡಿರ್ತಾರೆ ಆ್ಯಸ್ ಪರ್ ಅಗ್ರಿಮೆಂಟ್, ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷೋ ಅದ್ರ ಪ್ರಕಾರ ಏನು ಮಾಡ್ತಾರೆ ಅವರು ಹಂಚ್ಕೊತಾರೆ. ಸೊ ಓಕೆ, ವೆದರ್ ಇಟ್ ಈಸ್ ಅ ಪ್ರಾಫಿಟ್ ಆರ್ ಲಾಸ್, ಇಟ್ ಈಸ್ ಟು ಬಿ ಶೇರ್ಡ್ ಮಸ್ಟ್ ಆಲ್ ದ ಪಾರ್ಟ್ನರ್ಸ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ, ದಟ್ ಈಸ್ ರಿಸ್ಕ್ ಬೇರಿಂಗ್. ಸೊ ಅಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಏನಾಕಿತ್ತು ರೀ, ಒಬ್ಬನೇ ಪ್ರಾಫಿಟ್ ಆಗಲಿ ಅವನೇ ಎಂಜಾಯ್ ಮಾಡ್ತಿದ್ದ, ದೆನ್ ರಿಸ್ಕ್ ಮೀನ್ಸ್ ಲಾಸ್ ಆದರೂ ಅವನೇ ಬೇರ್ ಮಾಡಬೇಕಾಗಿತ್ತು. ಬಟ್ ಇನ್ ಕೇಸ್ ಪಾರ್ಟ್ನರ್ಶಿಪ್ ಮೋರ್ ದೆನ್ 2 ಪರ್ಸನ್ ಇರೋದರಿಂದ ಇಲ್ಲಿ ರಿಸ್ಕ್ ಆಗಲಿ ಅಥವಾ ರಿಸ್ಕ್ ಮೀನ್ಸ್ ಏನೇ ಲಾಸ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ ಎಲ್ಲರೂ ಶೇರ್ ಮಾಡ್ಕೋತಾರೆ, ಬೇರ್ ಮಾಡ್ತಾರೆ. Next one is decision making control. Decision making control here, now again when comes to the sole proprietorship form of organization, all the decisions taken by the sole proprietor only, isn't it? ಸೊ ಸೋಲ್ ಪ್ರೊಪ್ರೈಟರ್ನಲ್ಲಿ ಏನಾಕಿತ್ತು ರೀ, ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಏನಾಕಿತ್ತಲ್ಲಿ ಎಲ್ಲ ಡಿಸಿಷನ್ಸ್ನು ತಾನೇ ತೊಗೋತದ. ಬಿಕಾಸ್ ಹಿ ವಾಸ್ ಅ ಸಿಂಗಲ್ ಪರ್ಸನ್, ಒಬ್ಬನೇ ಪರ್ಸನ್ ಆಗಿರೋದ್ರಿಂದ ಏನೇ ಡಿಸಿಷನ್ಸ್ ರಿಗಾರ್ಡಿಂಗ್ ಬಿಸ್ನೆಸ್ ಏನೇ ಡಿಸಿಷನ್ಸ್ ಇದ್ರೂ ಅವನೇ ತೊಗೋತಿದ್ದ. ಬಟ್ ಹಿಯರ್ ಆಲ್ ಪಾರ್ಟ್ನರ್ಸ್ ಇನ್ ದ ಫಾರ್ಮ್ ಆಫ್ ಆರ್ಗನೈಜೇಷನ್, isn't it? So here all partners when have to taken mutually, they will take a decision. Okay, so ಇಲ್ಲಿ means final decisions will be arrived only after all the partners have given their consent. Okay, so ಇಲ್ಲಿ ಏನು ಹೇಳಿದ್ದಾರೆ, decisions are generally taken with mutual consent. Consent ಅಂದರೆ is nothing but ಒಪ್ಪಿಗೆ, ಪರಸ್ಪರ ಒಪ್ಪಿಗೆ ಇರಬೇಕು. ಈಗ ಮೋರ್ ದೆನ್ 2 ಪರ್ಸನ್ ಇರೋದರಿಂದ ಇಲ್ಲೇನಾಗುತ್ತೆ ರೀ, ಒಬ್ರದ್ದು ಒಪಿನಿಯನ್ನು ಇನ್ನೊಬ್ರದ್ದು ಒಪಿನಿಯನ್ ಎಲ್ಲದು ಚೇಂಜ್ ಇರುತ್ತೆ. ಓಕೆ, ಸೊ ಈಗ ನಾವೊಂದು ಒಪಿನಿಯನ್ ಹೇಳಿದರೆ ನೀ ಅದಕ್ಕೆ ಕನ್ಸೆಂಟ್ ಮಾಡಬೇಕು, ಅಂದರೆ ನೀ ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂದಾಗ ಮಾತ್ರ ಇಲ್ಲಿ ಏನಾಗುತ್ತೆ ಅದು ಡಿಸಿಷನ್ ಜಾರಿಗೆ ಬರುತ್ತೆ.
Okay, so that's why here final decisions ಯಾವಾಗ ಆಗತ್ತೆ ರೀ? So here final decisions will be arrived only after all the partners have given their consent. ಅಂದರೆ ಉಳಿಕಿದೆಲ್ಲ ಪಾರ್ಟ್ನರ್ಸ್ ಅವರು ಒಪ್ಪಿಗೆ ಕೊಟ್ಟಾಗ ನಂತರ ಅವ್ರದ್ದು ಆ ಡಿಸಿಷನ್ನು ಫೈನಲ್ ಆಗುತ್ತೆ. ಓಕೆ, ಸೊ ಹಿಯರ್ ದ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಂಟ್ರೋಲ್. ನೆಕ್ಸ್ಟ್ ಒನ್ ಈಸ್ ನಂಬರ್ ಆಫ್ ಪಾರ್ಟ್ನರ್ಸ್. ಸೊ ನಂಬರ್ ಆಫ್ ಪಾರ್ಟ್ನರ್ಸ್ ಹಿಯರ್ in this form of organization I already told you minimum number ಎಷ್ಟು ಬೇಕಾಗುತ್ತೆ ಇಲ್ಲಿ? ಮಿನಿಮಮ್ 2 numbers ಬೇಕು. ಓಕೆ, ಸೊ ಮಿನಿಮಮ್ ಹಿಯರ್ 2 members are required to start this business. Okay, so now according to the Companies Act, that is 2013, maximum number of partners in a partnership firm can be 100. So 2000 as per the 2013 ಅದರ ಪ್ರಕಾರ ಇಲ್ಲಿ ಎಷ್ಟಿತ್ತು? ಮ್ಯಾಕ್ಸಿಮಮ್ 100 ಇತ್ತು. ಬಟ್ ಮಿನಿಮಮ್ ಎಷ್ಟಿದೆ? Minimum is to start a partnership firm is 2. Minimum 2 members. Maximum is 100. But subject to the number prescribed by the government as per the 2014. So 2013 alli maximum 100 ittu. They will ask for 1 mark or MCQ. So how many members is required to form a partnership firm? Minimum ಎಷ್ಟು, maximum ಎಷ್ಟು ಕೇಳ್ತಾರ್ರಿ? You should be remember. ನೆನಪಿಟ್ಟುಕೊಂಡಿರಬೇಕು. Minimum 2, maximum 50 will tell. Okay, as per 2013 adu before it was 100 ittu, but as per the 2014 at present the maximum number of members can be 50. Okay, minimum 2 members beku, maximum 50 members are required to form this form of organization. Okay, so this is to be remember. You should be remember minimum are 2 partners, maximum are 50 members. ಅಲ್ಲಿ ಇಬ್ಬರು ಜನರಿದ್ದಾರೆ. ಓಕೆ, ಸೊ ಇಲ್ಲೇನದಾರ್ರಿ? ಈ ಫಾರ್ಮ್ ಆಫ್ ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಮಿನಿಮಮ್ 2 members ಆರ್ ರಿಕ್ವೈರ್ಡ್, ಮ್ಯಾಕ್ಸಿಮಮ್ 50 members ಆರ್ ರಿಕ್ವೈರ್ಡ್. ಲಾಸ್ಟ್ ಒನ್ ಈಸ್ ಮ್ಯೂಚುವಲ್ ಏಜೆನ್ಸಿ. ಲಾಸ್ಟ್ ಇಯರ್ ಮ್ಯೂಚುವಲ್ ಏಜೆನ್ಸಿ ಇಸ್ ನಥಿಂಗ್ ಬಟ್ ಪರಸ್ಪರ ಮ್ಯೂಚುವಲ್ ಅಂತ ಹೇಳ್ತೀವಿ. Okay, so here the definition of partnership highlights the fact that it is business carried on by all or any one of the partners acting for all. So in other words, every partner is both an agent and a principal. What it says here, there is agreed to share the profit and losses of the business and carried on by all and acting for all. It means all partners are bunked by the act of one another. Okay, let us say, for example, if A, B and C are partners. Okay, so A, B and C are the partners. So here A, B are very busy in some other work. ಓಕೆ, ಎ ಬಿ ಸಿ ಪಾರ್ಟ್ನರ್ ಒಳಗೆ ಎ ಬಿ ಏನ್ರಿ ಯಾವುದೋ ಒಂದು ಮೀಟಿಂಗಲ್ಲಿ ಯಾವುದೋ ಒಂದು ವರ್ಕ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಸಿ ಏನು ಮಾಡ್ತಾನೆ ಆವಾಗ? ಸಿ ಅಲೋನ್ ವೆಂಟ್ ಟು ಮೀಟ್ ದ್ಯಾರ್ ಸಮ್ ಒನ್. ಓಕೆ, ಸೊ ಯಾರೋ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಸಿ ಹೋಗ್ತಾನೆ, ಅಂದರೆ ಏನೋ ಒಂದು ಡೀಲ್ ಮಾಡೋದಕ್ಕೋಸ್ಕರ. ಓಕೆ, ಆ್ಯಂಡ್ ಫೈನಲೈಸರ್ ದ ಡೀಲ್ ವಿತ್ ಹಿಮ್. ಸೊ ಸಿ ಹೋಗಿ ಏನು ಮಾಡ್ತಾನೆ? ಇವರಿಬ್ಬರು ಕೇಳಲಾರ್ದೆ ಏನು ಮಾಡ್ತಾನೆ? ಅವ್ನು ಹೋಗ್ತಾನೆ. ಯಾಕಂದ್ರೆ ಅವರು ಬ್ಯುಸಿ ಆಗಿರೋದ್ರಿಂದ, ಯಾವುದೋ ಒಂದು ಸಮದರ ವರ್ಕಲ್ಲಿ ಅವರು ಬ್ಯುಸಿ ಆಗಿರೋದ್ರಿಂದ. ಸೊ ಸಿ ಏನು ಮಾಡ್ತಾನೆ? ಸಿ ವೆಂಟ್ ದೆನ್ ಫೈನಲೈಸರ್ ದ ಡೀಲ್ ವಿತ್ ಹಿಮ್. ಅವ್ನ ಜೋಡಿ ಅವ್ನು ಡೀಲ್ ಮುಗಿಸ್ಕೊಂಡು ಬಂದುಬಿಡ್ತಾನೆ. ಸೊ ಆಫ್ಟರ್ ಸಮ್ ಟೈಮ್ಸ್ ಏನಾಗುತ್ತೆ ರೀ, ಆಫ್ಟರ್ ಡೇಸ್ ಬಿಸ್ನೆಸ್ನಲ್ಲಿ ಒಂದು ಏನೋ ಲಾಸ್ ಆಗಿಬಿಡುತ್ತೆ. ಸಪೋಸ್ ಲಾಸ್ ಆಯ್ತು ಅಂತ ತಿಳ್ಕೊರಿ. ಓಕೆ, ಸೊ ಲಾಸ್ ಆದಾಗ ಎಸ್ಪೆಷಲಿ ಯಾರಿಂದ ಲಾಸ್ ಆಗಿರುತ್ತೆ? ಇದು ಸಿ ಇಂದ ಲಾಸ್ ಆಗಿರುತ್ತೆ. ಯಾಕಂದರೆ ಇವ್ರು ಎ ಬಿ ಸಿ ಏನು ಪಾರ್ಟ್ನರ್ಸ್ ಅದಾರ, ಎ ಆ್ಯಂಡ್ ಬಿದು ಏನೂ ಒಂದು ಒಪ್ಪಿಗೆ ಕೇಳಲಾರ್ದೆ ಏನು ಮಾಡ್ತಾನೆ? ಅವ್ನು ಪರ್ಮಿಷನ್ ತೊಗೊಳ್ಳಾರ್ದೆ ಒಬ್ಬನೇ ಹೋಗಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಜೋಡಿ ಏನು ಮಾಡ್ತಾನೆ? ಅವನು ಡೀಲ್ ಮುಗಿಸ್ಕೊಂಡು ಬರ್ತಾನೆ. ಆದರೆ ಸಮ್ ಟೈಮ್ಸ್ ಬ್ಯಾಡ್ ಲಕ್ ಏನಾಗುತ್ತೆ, ಆಫ್ಟರ್ ಸಮ್ ಡೇಸ್ ಸೊ ದೆರ್ ವಿಲ್ ಬಿ ಲಾಸ್ ಇನ್ ಬಿಸ್ನೆಸ್, ಲಾಸ್ ಆಗಿರುತ್ತೆ. ಓಕೆ, ಸೊ ಅವಾಗ ಅವನು ಎ ಬಿ ಆ್ಯಂಡ್ಗೆ ಏನೂ ರೈಟ್ ಇರೋಂಗಿಲ್ಲ ಅವ್ನು ಸಿಗೆ ಬೈಯೋಕೆ. ನಾವು ನಮ್ಮನ್ನು ಕೇಳಲಾರ್ದ ನೀ ಡೀಲ್ ಮಾಡ್ಕೊಂಡು ಬಂದು. ಓಕೆ, ಸೊ ನಮ್ಮನ್ನು ಕೇಳಲಾರ್ದೆ ಡೀಲ್ ಮಾಡ್ಕೊಂಬಂದು. ಸೊ ಏನು ಲಾಸ್ ಆಗೈತಿ ಬಿಸ್ನೆಸ್ಸದ್ದು ಎಲ್ಲ ಲಾಸನ್ನು ನೀನೇ ಬೇರ್ ಮಾಡು ಅಂತ ಅವ್ರಿಗೆ ಬೇಯಾಕೊಂದು ರೈಟ್ಸ್ ಇರೋದಿಲ್ಲ. ಓಕೆ, ಸೊ ಎ ಬಿ ಆ್ಯಂಡ್ಗೆ ಯಾವುದೇ ರೈಟ್ ಇರೋಲ್ಲ. ಸಿ ನೀನೇ ಹೋಗಿ ಡೀಲ್ ಮಾಡ್ಕೊಂಬಂದು ಅದರ ಎಲ್ಲ ಲಾಸನ್ನು ನೀನೇ ಬೇರ್ ಮಾಡು ಅಂತ. ಓಕೆ, ಸೊ ದೇರ್ ವಿಲ್ ಬಿ ಈಕ್ವಲ್ ಲಯಬಲ್. ಓಕೆ, ಅವ್ನು ಕೇಳಲಿ ಬಿಡಲಿ, ಅವ್ರು ಏನಿರ್ತೈತಿ ಮ್ಯೂಚುವಲ್ ಅಗ್ರಿಮೆಂಟ್ ಇರುತ್ತೆ. ಓಕೆ, ಸೊ ದೇರ್ ವಿಲ್ ಬಿ ಈಕ್ವಲಿ ಲಯಬಲ್ ಫಾರ್ ಆಲ್ ದ ಡಿಸಿಷನ್ಸ್ ಟೇಕನ್ ಬೈ ಸಿ. ಓಕೆ, ದೇ ವಿಲ್ ಹ್ಯಾವ್ ಟು ಬೇರ್ ದ ಲಾಸ್. ಎಲ್ಲರೂ ಲಾಸನ್ನು ಬೇರ್ ಮಾಡಬೇಕು. ದೇ ವಿಲ್ ಹ್ಯಾವ್ ಟು ಶೇರ್ ದ ಲಾಸ್ ವಿಚ್ ಈಸ್ ದೇರ್
because of that the deal which is finalized by C. So this is called mutual agency. Okay, every partner is owner. So ಪ್ರತಿಯೊಬ್ಬ ಪಾರ್ಟ್ನರ್ನು ಇಲ್ಲಿ ಓನರು. Okay, as well as agent of the owner. Okay, that is the mutual agency. These are the some features of partnership. Let's see what are the merits and demerits of partnership. First one is merits andru onde, advantages andru onde, benefits andru onde. Listen guys, merits, advantages or benefits all are same. Let's see what are the merit. First one, advantages. First advantage is ease of formation and closure. Ease of formation and closure. I already told you. Okay, in the feature ಒಳಗೆ ಹೇಳಿದೆ, ease of formation and closure. The formation of partnership is very easy. Okay, because registration is not a compulsory, isn't it? There is no compulsory of registration and it's not a mandatory for partners to register their partnership agreement. Okay, so the closure of a partnership form is not very difficult. Okay, there are not much legal formalities involved to closing the business, and hence it is possible to close down the business very smoothly. Okay, so ಇಲ್ಲಿ